ಅದನ್ನು ಉಚ್ಚರಿಸಿದಾಕ್ಷಣ ನೆಮ್ಮದಿ ಕಾಣುತ್ತದೆ. ಯಾವುದೇ ಒಂದು ನೋವನ್ನು ಅನುಭವಿಸುವಾಗಲೂ ಮೊದಲು ಹೊರಡುವ ಪದವೇ ಅಮ್ಮ. ಕರೆದಾಕ್ಷಣ ನೋವಿಗೆ ಹೆಗಲು ಕೊಡುವ ತಾಯಿಯ ಈ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ, ಆದರೆ ತಂದೆ ತಾಯಿ ಬೇರೆಯವರ ಮುಂದೆ ತಲೆ ತಗ್ಗಿಸುವಂತೆ ಮಾಡಬೇಡಿ. ಯಾರದ್ದೋ ಅರಮನೆಯ ಗುಲಾಮ ಆಗುವುದಕ್ಕಿಂತ ನಿನ್ನದೇ ಗುಡಿಸಲಲ್ಲಿ ರಾಜನಾಗಿರು ಎನ್ನುವಂತ ಮಾತಿನೊಂದಿಗೆ ಫೈನಲ್ ಪಂದ್ಯವನ್ನು ಆರಂಭಿಸಿಕೊಳ್ತಾ ಇದ್ದಾವೆ. ಫೈನಲ್ ಆಗಿಯೇ ಉಳಿಯಲಿ, ನಿಮ್ಮೆಲ್ಲರ ಮನೆಯಂಗಳದಲ್ಲಿ ಮಾನೆ ಮಾತಾಗಿರಲಿ ಎನ್ನುವಂತ ಮಾತಿನೊಂದಿಗೆ ಫೈನಲ್ ಪಂದ್ಯ ಬರ್ತಾ ಇದ್ದಾವೆ. ಓವರ್ ಟು ಚಿರಾಗ್ ಕೊಡಕಲ್. ಹೌದು ಸೈಫ್ ರವರೇ, ತಾವು ಹೇಳಿದ ಮಾತು ಸತ್ಯ. ಯಾಕೆಂದರೆ ಅಮ್ಮ ಒಂದು ಮಾತು ಬಹಳಷ್ಟು ತೀರ್ಪುಗಾರ ಮಾತು. ಒಂದು ನಿಮಿಷ ತೀರ್ಪುಗಾರ, ಒಂದು ನಿಮಿಷ. ಎರಡು ತಂಡದ 12ನೇ ಆಟಗಾರನ ಕಳುಹಿಸಿಕೊಡಿ. ಯಾಕಂತ ಹೇಳಿದ್ರೆ ಮಹತ್ತರವಾಗಿರ್ತಕ್ಕಂಥ ಪಂದ್ಯ, ಹಲವಾರು ವೈಯಕ್ತಿಕ ಪ್ರಶಸ್ತಿಗಳನ್ನಿಟ್ಟು ಗೌರವಿಸಿಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಬರಹಗಾರರಲ್ಲಿ ಯಾವುದೇ ಅಡಚಣೆ ಬಂದಲ್ಲಿ ನಾವು ಜವಾಬ್ದಾರರಲ್ಲ. ಎಸ್, ಮುಂದುವರಿಸಿ ಚಿರಾಗ್ ಕೊಡಕಲ್. ಹೌದು ಸೈಫ್ ರವರೇ, ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿ ಕಾಣಬರ್ತೀವಿ ನೋಡಿ. ಫೈನಲ್ ಪಂದ್ಯಾಕೂಟ, ಯಾರಿಗೊಂದು ವಿಜಯದ ಪಟ್ಟ, ಯಾರಿಗೊಂದು ಸೋಲಿನ ಅಂಟು, ಎಲ್ಲರೂ ರಕ್ಷಣೆ ಮೈದಾನದಲ್ಲಿ ಪ್ರಥಮ ಎಸೆತ ಚಾಲ್ತಿಯಲ್ಲಿ ನೋಡಿ ಅರುಣ್. ಪ್ರಥಮ ಎಸೆತ ಚಾಲ್ತಿಯಲ್ಲಿ ರೆಡ್ ಆರ್ಮ್ ಓವರ್ ಮಾತಿಯಿಂದ ಸುಂದರತೆ ದಾಳಿ, ಒಂಟಿ ಓಟದ ಸೇರ್ಪಡೆ ಕಾಣಬಹುದು ನೋಡಿ. ದಂಡಿನ ಮುಖೇನ ಒಂಟಿ ಓಟ, ಅಂಕಾಂಶ ಪಟ್ಟಿದ ಒಂದು ಪ್ರಥಮ ಎಸೆತ ಮುಕ್ತವಾಗಿದೆ. ಪಂದ್ಯಕೂಟ ಬಹಳಷ್ಟು ರೋಮಾಂಚಕರ ಪಂದ್ಯಕೂಟವಾಗಿ ಸಾಗಬಡಿದೆ ನೋಡಿ. ಮೈದಾನದಲ್ಲಿ ಆಡುವ ಅಂಗನಕ್ಕೆ ಜಾತಿ ಬೇಕಾಗಿಲ್ಲ, ಆಡುವ ಅಂಗನಕ್ಕೆ ಜಾತಿ ಬೇಕಾಗಿಲ್ಲ, ಹಿಡುವ ಚೆಂಡಿಗೂ ದಂಡಿಗೂ ಧರ್ಮದ ಭೀತಿ ಇಲ್ಲ. ಆಡುವ ಅಂಗನಕ್ಕೆ ಜಾತಿ ಬೇಕಾಗಿಲ್ಲ, ಹಿಡುವ ಚೆಂಡಿಗೂ ದಂಡಿಗೂ ಧರ್ಮದ ಭೀತಿ ಇಲ್ಲ. ಪಂದ್ಯಕೂಟವನ್ನು ಆಡುವ ತನಕ ಮಾತ್ರ ಎದುರಾಳಿಗಳಾಗಿ, ಪಂದ್ಯಕೂಟ ಮುಗಿದ ಮೇಲೆ ಒಂದೇ ತಾಯಿಯ ಮಕ್ಕಳಾಗಿ ಅಡ್ಡ ಚಿನ್ನಮಣಿ ಶಾಂತಿಗಳಿಂದ ಅಂಕಾಂಶ ಪಟ್ಟಿ ಎಲ್ಲರೂ ಓಟ ಸಮಯ ಆಗಿದೆ. ಪ್ರಥಮ ಎಸೆತ ಮುಕ್ತಾಯ. ಎಸೆತಗಾರ ಅರುಣ್ ರೆಡ್ ಆಮರವನ್ನು ಮದಿಯಿಂದ ದ್ವಿತೀಯ ಬಾರಿಗೆ ಅರುಣ್ ಎಸೆಬೇಕಾಗಿದೆ. ದ್ವಿತೀಯ ಎಸೆತ ಸುಂದರತೆ ಎಸೆತ ನೋಡಿ. ಲಯಬದ್ಧವಾದ ದಾಳಿ, ಯಾವುದು ಬೋಟಕ್ಕೆ ಬಿಡಿರುವುದಿಲ್ಲ. ಒಂದೆಡೆಯಲ್ಲಿ ಕೈ ಚಪ್ಪಲಿ ಕಾಣಬರ್ತೀವಿ ನೋಡಿ. SFC ಅಡ್ಯಾರ್ ತಂಡದಿಂದ ಕೈ ಚಪ್ಪಾಳೆ ಕಾಣಬರ್ತೀವಿ ನೋಡಿ. ಯಾಕೆಂದರೆ ಇದು ಫೈನಲ್ ಪಂದ್ಯಾಕೂಟ ಬಹಳಷ್ಟು ರೋಮಾಂಚಕರ ಪಂದ್ಯಕೂಟ ಮೈದಾನದಲ್ಲಿ. ಒಂದೆಡೆಯಲ್ಲಿ ಕೈ ಚಪ್ಪಾಳೆ ಕಾಣಬರ್ತೀವಿ ನೋಡಿ. ಅಂಕಾಂಶ ಪಟ್ಟಿ 2 ಬೋಟ್ ಸಮಯ ಆಗಿದೆ. 2 ಎಸೆತ ಮುಕ್ತಾಯ. ತೃತೀಯ ಬಾರಿಗೆ ಅರುಣ್ ರೈಟ್ ಆಮರನ್ನು ಮದುವೆಯಿಂದ ಸುಂದರತೆ ಎರಡನೇ ಕವರ್ಸ್ ಭಾಗದಲ್ಲಿ ಚೆಂಡು, ಒಂಟಿ ಬೋಟ್ ಸಂಪೂರ್ಣ. ದ್ವಿತೀಯ ಬೋಟ್ ಸಮುದ್ರ ರೀತಿಯಿಲ್ಲ. ಒಂಟಿ ಬೋಟ ಸಂಪೂರ್ಣ. ಅಂಕಾಂಶ 3 ಎಸೆತ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 3 ಬೋಟ್ ಸಮಯ ಆಗಿದೆ. ಕೊನೆಯ 3 ಚೆಂಡು ಬಾಕಿ. 3 ಪಂದ್ಯಕೂಟ ಬಳಿ ಗೆಲ್ಲುವವರು ಯಾರು, ಸೋಲುವವರು ಯಾರು? ಮೈದಾನದಲ್ಲಿ ಆಡಿದ ನೆನಪನ್ನು ಇಟ್ಟುಕೊಂಡು ವಿಜಯದ ತಂಡವನ್ನು ಹೊತ್ತಿರುವ ತಂಡ ಯಾವುದು, ದ್ವಿತೀಯ ಸ್ಥಾನವನ್ನು ಹೊಂದುವ ತಂಡ ಯಾವುದು, ಎಲ್ಲ ಪ್ರಶ್ನೆ ನೋಡಿ. ಇದು ಸುಂದರದ ಹೊಡೆದ ಚಾಂದ್ರದ ಆಟ, ಅನುಭವದ ಆಟ, ಫೈನಲ್ ಪಂದ್ಯಕೂಟ. ಸುಂದರದ ಕ್ಷೇತ್ರಕ್ಷ ನೋಡಿ. ಎಲ್ಲಿ ಮಗದೊಮ್ಮೆ ಅವಳಿ ಓಟದ ಸೇರ್ಪಡೆ ಕಾಣುತ್ತೆ ನೋಡಿ. ಅವಳಿ ಓಟದ ಸೇರ್ಪಡೆ ಖಾತೆಗೆ ಜಮ ಆಗ್ತಿದೆ. ಅಂಕಾಂಶ ಪಟ್ಟಿಯಲ್ಲಿದೆ 5 ಓಟ. ಕೊನೆಯ 2 ಚೆಂಡು ಬಾಕಿ. 4 ಎಸೆತ ಮುಕ್ತಾಯ. ಅಂಕಾಂಶ 5 ಓಟ. ಒಂದೆಡೆಯಲ್ಲಿ ನಿರಾಶರಾಗುವ ಟೀಮ್ ರಾಮಾಂಜನ ಆಟಗಾರ. ಯಾಕೆಂದರೆ ಬಹಳಷ್ಟು ಕ್ರಿಕೆಟ್ ಕಾದ್ರೆ ನೋಡೋಣ. ಒಂಟಿ ಸಂಪೂರ್ಣ ಅವಳಿ ಓಟಗಾರೆ. 2 ಔಟ್ ಸಾಧ್ಯತೆ. ಚುರುಕಿನ ಓಟ ನೋಡಿ. ಇದು ಅನುಭವದ ಆಟ, ಚುರುಕಿನ ಓಟ. 2 ಓಟ ಸೇರ್ಪಡೆ ಕಾಣಬಹುದು ನೋಡಿ. ಅಂಕಾಂಶ ಪಟ್ಟಿಯಲ್ಲಿದೆ 7 ಓಟ ಸಮಯ ಆಗಿದೆ. ಕೊನೆಯ 1 ಚೆಂಡು ಬಾಕಿ. ಅರುಣ್ ಎಸೆಬೇಕಾಗಿದೆ ರೆಡ್ ಆಮರನ್ನು ಮದುವೆಯಿಂದ. ಒಂದಡಿಯಲ್ಲಿ SFC ಅಡ್ಯಾರ್ ಬಹಳಷ್ಟು ಅನುಭವ ಪ್ರದೇಶಗಳು ಹೊಂದಿರುವ ಆಟ, ಬಹಳಷ್ಟು ಪ್ರೇಕ್ಷಕರು ಹೊಂದಿರುವ ತಂಡ SFC ಅಡ್ಯಾರ್. ಮುಖದಲ್ಲಿ ರಾಮಾಂಜನೆ ಅಡ್ಯಾರ್. ಅಲ್ಲಿ ವಿಜಯದ ಪದಕವನ್ನು ಹಾರಿಸಬಹುದು ರಾಮಾಂಜನೆ ಅಡ್ಯಾರ್. ಎಲ್ಲವೂ ಪ್ರಶ್ನೆಗಳ ಮೈದಾನದಲ್ಲಿ ಅರುಣ್ ಕೊನೆಯ ಬಾರಿಗೆ ತನ್ನ ತಿರುಗಿಸುವಂತ ಸುಂದರತೆ ಹೊಡೆದ ಚೆಂಡು ನೇರ ಕ್ಷೇತ್ರ ಸೇರಿಸಿದ ನೋಡಿ. ಅವಳಿ ಓಟಕ್ಕೆ ಕರೆ, ಅವಳಿ ಓಟ ನೀಡಿದೆ ನೋಡಿ. ಓವರ್ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿದೆ 9. ಪ್ರಥಮ ಓವರ್ ಮುಕ್ತಾಯದ ನಂತರ ಅಂಕಾಂಶ ಪಟ್ಟಿಯಲ್ಲಿದೆ 9 ಓಟ ಸಮಯ ಆಗಿದೆ. ಪ್ರಥಮ ಓವರ್ ಮುಕ್ತಾಯ. ತಮ್ಮ ಅನಿಸಿಕೆಯನ್ನು ಪಂದ್ಯಕೂಟದ ಬಗ್ಗೆ, ಯಾಕೆಂದರೆ ಫೈನಲ್ ಪಂದ್ಯಕೂಟ ಸೇಲು ಗೆಲುವು ಎಲ್ಲವೂ ಇದ್ದದೆ. ಯಾಕೆಂದರೆ ಫೈನಲ್ ಪಂದ್ಯಕೂಟದಲ್ಲಿ ಒಂದು ತಂಡ ಸೋಲಲೇಬೇಕು, ಒಂದು ತಂಡ ಗೆಲ್ಲಬೇಕು. ಯಾಕೆಂದರೆ ಅಡ್ಡ ಪ್ರೀಮಿಯರ್ ಲೀಗಿನ ವಿಜಯದ ತಂಡವಾಗಿದೆ ಯಾವುದು, ದ್ವಿತೀಯ ಸ್ಥಾನವನ್ನು ಅಲಂಕರಿಸುವ ತಂಡ ಯಾವುದು, ಎಲ್ಲವೂ ಪ್ರಶ್ನೆ. ಕೈಕಟ್ಟಿ ನಿಂತಹ ಪ್ರೇಕ್ಷಕರನ್ನು ಕೈ ಚಪ್ಪಲೆ ಎಂದು ಮಾಡುವ ಪಂದ್ಯಕೂಟ ಇದು. ತಮ್ಮ ಅನಿಸಿಕೆಯನ್ನು ಸೈಫ್ ರವರೇ. ಧನ್ಯವಾದಗಳು ಚಿರಾಗ್ ಕೊಡಕಲ್ ಅವರೇ. ಅದ್ಭುತವಾಗಿರತಕ್ಕಂತಹ ವರ್ಣನೆಯೊಂದಿಗೆ ಎಲ್ಲರನ್ನು ಕೂಡ ಇಲ್ಲಿ ಮನರಂಜಿಸ್ತಾ ಇದ್ದೀರಾ. ಪ್ರಥಮ ಓವರ್ ಮುಕ್ತಾಯ ಕಂಡುಕೊಳ್ತಾ ಇದ್ದಾವೆ. 9 ಓಟವನ್ನು ಗಳಿಸಿ ಆಗಿದೆ ತಂಡ. ಇಲ್ಲಿ ರಾಮಾಂಜನೇಯ ಕ್ರಿಕೆಟರ್ಸ್ ಅಡ್ಯಾರು ತಂಡ ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಬಹಳಷ್ಟು ಅದ್ದೂರಿಯಾಗಿರ್ತಕ್ಕಂಥ ವಿಜಯವನ್ನು ಸಾಧಿಸಿತು. ಇಲ್ಲಿ ದಾಂಡುಗಾರಿಕೆಯಲ್ಲಿ ರಾಮಾಂಜನೇಯ ಕ್ರಿಕೆಟರ್ಸ್ ಅಡ್ಯಾರು ತಂಡ ದ್ವಿತೀಯ ದಾಳಿಗಾರರಾಗಿ ಎಸೆಗಾರಿಕಾ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿರತಕ್ಕಂಥ ದಾಳಿಗಾರ SFC ಅಡ್ಯಾರು ತಂಡದ ಪರವಾಗಿ ಬೌಲರ್ಸ್ ನೇಮ್ ಪ್ಲೀಸ್. ಪ್ರವೀಣ ದಾಳಿಗಾರಿಕಾ ವಿಭಾಗದಲ್ಲಿ 2 ಬಲಾಢ್ಯ ಬಲಿಷ್ಠ ತಂಡಗಳು ಫೈನಲ್ ಪಂದ್ಯಕೂಟವನ್ನು ಆಡಿಕೊಳ್ಳುತ್ತಾ ಇದೆ. ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಕೊಂಚ ಮಟ್ಟಿಗೆ ಕ್ಷೇತ್ರ ಪಾಲನೆಯನ್ನು ಸಿದ್ಧತೆಪಡಿಸಿಕೊಳ್ಳುತ್ತಾ SFC ಅಡ್ಯಾರು ತಂಡದ ಪರವಾಗಿ
ಪ್ರಥಮ ಚೆಂಡನ್ನೇ ಸಿಗಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರವೀಣ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು ಇಲ್ಲಿ ಗುಡಿಸುವಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಂಡ್ರು ಒಂದು ಸಂಪೂರ್ಣ ಒಂದರೊಂದಿಗೆ ಇಲ್ಲಿ ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ನಿರ್ವಹಣೆ ಕಂಡುಕೊಳ್ತಾ ಇದ್ದಾವೆ ಅಂಕಿಅಂಶ ಪಟ್ಟಿಯಲ್ಲಿ ಎರಡು ಅಂಕೆಯಲ್ಲಿ 10 ಓಟವನ್ನು ಗಳಿಸ್ತಾ ಇದೆ 10 ಸ್ಟೇಟ್ ಬ್ಯಾಂಕ್ ಟು ಅಡ್ಯಾರ್ ನಡುವೆ ಸಂಚರಿಸುವ ರೂಟ್ ಸಂಖ್ಯೆ ಇದು 10 ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರವೀಣ್ ತನಕ ದ್ವಿತೀಯ ಚೆಂಡನ್ನೇ ಸಿಗಬೇಕಾಗಿದೆ ಎದುರಿಸಿ ಆಡುವಂತ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ನಾಯಕರ ನಡುವೆ ಸಮಾಗಮ ಕಂಡುಕೊಳ್ತಾ ಇದ್ದಾವೆ ಕ್ಯಾಪ್ಟನ್ ಟು ಕ್ಯಾಪ್ಟನ್ ಎರಡು ತಂಡದ ನಾಯಕರು ಕೂಡ ಶ್ರೇಷ್ಠ ಮಟ್ಟವಾಗಿತ್ತು ತಿಂಡು ಇಲ್ಲಿ ಸ್ವಿಚ್ ಗಾಗಿ ಪ್ರಯತ್ನಿಸಿದ್ರು ಇಲ್ಲಿ ದಾಂಡುಗಾರಿಕೆ ವಿಭಾಗದಲ್ಲಿ ಸಂದೀಪ್ ಒಂಟಿ ಓಟವನ್ನು ಕಲೆ ಹಾಕುವುದರಲ್ಲಿ ಯಶಸ್ವಿಯನ್ನು ಕಂಡುಕೊಂಡ್ರು ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ ಇಲ್ಲಿ 11 ಓವರಿನ ತೃತೀಯ ಚೆಂಡನ್ನೇ ಸಿಗಬೇಕಾಗಿದೆ ಮತ್ತೊಮ್ಮೆ ದಾಳಿಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಪ್ರವೀಣ್ ತೃತೀಯ ಬಾರಿ ಎದುರಿಸಿ ಆಡುವಂತಹ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಗೀತೇಶ್ ತೀರ್ಪುಗಾರನ ಬಿಡುತ್ತಾ ತಿರುಗಿಸಿದ್ದಾರೆ ದಂಡನ ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ದಂಡನೆ ಸ್ವಿಚ್ಗೆ ಪ್ರಯತ್ನಿಸಿದ್ರು ಇಲ್ಲಿ ಸ್ವೀಪ್ ಶಾಟ್ ಒಂದರಲ್ಲೇ ತೃಪ್ತಿಯನ್ನು ಕಂಡುಕೊಳ್ತಾ ಇದ್ದಾವೆ ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ 12 ಪದರಾಡು 12 ಓಟವನ್ನು ಕಲೆ ಹಾಕ್ತಾ ಇದೆ ಓವರಿನ ಚತುರ್ಥ ಚೆಂಡನ್ನೇ ಸಿಗಬೇಕಾಗಿದೆ ಪ್ರತಿಷ್ಠಿತ ಕ್ರೀಡಾಕೂಟ ಇದು ನಾಲ್ಕನೇ ಬಾರಿ ಪ್ರವೀಣ್ ತನ್ನದೇ ಆದಂತಹ ಶೈಲಿಯಲ್ಲಿ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು ಇಲ್ಲಿ ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲೇ ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ಕಿಂಚಿತ್ತು ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ಬಿಂದಿಗೆ ಡಾಟೆಡ್ ಡೆಲಿವರಿ ಚುಕ್ಕಿ ಚೆಂಡಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ 12 ಓಟವನ್ನು ಗಳಿಸಿದೆ ಚತುರ್ಥ ಬಾರಿ ನಾಲ್ಕನೇ ಬಾರಿ ಕೊಂಚ ಮಟ್ಟಿಗೆ ಕ್ಷೇತ್ರಪಾಲನೆಯನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಫೈನಲ್ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ ಎರಡು ಬಲಾಢ್ಯ ಬಲಿಷ್ಠ ತಂಡಗಳು ಇಲ್ಲಿ ಎಪಿಎಲ್ ಟ್ಯಾರು ಪ್ರೀಮಿಯರ್ ಲೀಗ್ 2024 ಸಮಾಪ್ತಿಯ ಪಂದ್ಯ ಇದು ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡಿಗೆ ತಕ್ಕಂತೆ ಕಲಾತ್ಮಕ ಶೈಲಿಯ ದಂಡನೆ ಬರುತ್ತಾ ಇದೆ ಒಂಟಿ ಓಟ ಒಂದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟವನ್ನು ಗಳಿಸಿದೆ ಲಾಸ್ಟ್ ಬಾಲ್ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು ಇಲ್ಲಿ ನೇರವಾಗಿ ಚೆಂಡು ಫೈನ್ ಲೆಗ್ ವಿಭಾಗದಲ್ಲಿ ಒಂಟಿ ಓಟವನ್ನು ಕಲೆಯಾಗ್ತಾ ಇದೆ ಇಲ್ಲಿ ನೇರ ಗುರಿ ಬೀಳ್ತಾ ಇದ್ರೆ ಇಲ್ಲಿ ಅಪಾಯವಿತ್ತು ಖಂಡಿತವಾಗಿಯೂ ಓವರ್ ಥ್ರೋ ಖಂಡಿತವಾಗಿಯೂ ಇದು ತಪ್ಪು ಫೈನಲ್ ಪಂದ್ಯವನ್ನು ಆಡ್ತಾ ಇದೆ ಎರಡು ತಂಡಗಳಿಗೂ ಕೂಡ ಓವರ್ ನಂಬರ್ 2 ಮುಕ್ತಾಯ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ ಇಲ್ಲಿ 15 ಓವರ್ 2 ಚಿರಾಗ್ ಗುಡಕಲ್ Yes, Sahib, 2 overs completed, 15 on the board for the loss of 1 wicket. And let's wait and watch. No wickets fallen down there. 2 overs completed, 15 on the board. Let's wait and watch what the result of this tournament because every audience are very precious of this tournament because 2 overs completed, 15 on the board, and last 2 overs are remaining. 12 balls are remaining. If they score down 20 runs in the 12 balls, a good score for the team. Let's wait and watch from center bowling side. That's Ajit is a man bowling for the first time, crossing the umpire right arm over the wicket of facing the batsman. Sandeep, let's wait and watch Sandeep. Will he hit a big sixer? Will he face the ball of Ajit? Everything is question mark here from side of Ajit bowling for the first time. It's third over the progress facing the batsman Sandeep of Ramanjan Adyar. Ramanjan Adyar, one of the experienced team, one of the good team here in the season. Let's wait and watch what will be the result because the final match, if they win the match, they will be having a winner's trophy. If they lose the match, they will have a second runner's trophy. Everything is question mark. Let's wait and watch the man bowling for the first time. Ajit, excellent delivery there. Plus one more time. Just a single runs, calling for second run, but a couple of runs here, a couple of runs completed, plus 2 more runs, the score comes down to 17 on the board for the commission of 1 balls. 1 balls completed, 17 on the board for the loss of a wicket. The playing a peaceful batting, 1 sixer will change the match into the favor of the batting side. Everything is coming because let's wait and watch the man bowling for the second time, Ajit bowling for the second time, crossing the umpire, right arm over the wicket, facing the batsman. Sandeep, excellent bowling, good piece of bowling, and driven the ball into the one boundary channel, the third boundary channel, leg by signal for the umpire, plus 1 more singles at the score, scores up 18 on the board for the completion of
two balls. Two balls completed. 18 on the board. I think so that reverse this direction. So that bat signal with the umpire and score by the bat. And score was 18 on the board for the completion of two balls of the third over. That's very much that time. That time, driven the ball into the chance of a goal. Fielder left with the result. And taken the catch. Excellent winning. That sound hearing from the side of SFC at Tiara. The Nasik band sound is hearing from the side of us. Just goes on to 18 on the board. 3 balls completed. Third over the progress. Let's win the match. Who will win the match? Who will lose the match? Every discussion mark because don't be sad, team Ramanjan Adyar, because still more 1 over is pending there. 3 balls completed. 18 on the board for the loss of 1 wicket of. Gitesh is moving back to the pavilion to fill the base of Gitesh. One more batsman, Manish is onto the squeeze. Let's wait and watch. Will Manish be the man? Will Manish be the man of the hero? Sorry, Vinit. Vinit is a man on the striker end. 17 jersey number. Vinit is on the striker end. Let's wait and watch. Will Vinit be the favor of this tournament? Who will win the match? Who will lose the match? Everything is question mark. Let's wait and watch. 3 balls completed. 18 on the board. 4 dam from side of Ajit. Excellent bowling there. Good piece of bowling. 1 bounce off counter delivery there and excellent bowling. Just a bicycle for the umpire. Plus at the score comes on to 19 for the completion of 4 balls. 4 balls completed. 19 on the board. 2 balls are remaining. Let's wait and watch who will win match. Who will the match because audience are encouraging the players in the ground. Let's wait and watch SFC Adyar, one of the experienced team on this region, and facing the team of Ramanjan Adyar. 5th time, dream on the ball into the long off region. 1 runs completed. Calling for second run was just a single runs at the scoreboard. Comes on to 20 on the board for the completion of 4 balls. Sorry, 5 balls completed. 20 on the board. Last 1 ball is remaining to complete this. Third over of Ajit and third over of powerful ball into the air. Chance of got out. Fielder in that region. Clear the ball. Excellent fielding that moment. Good piece of fielding and 3 overs completed. Scores 20 on the board for the loss of 2 wickets. 3 overs completed. 20 on the board for the loss of 2 wickets. Let's wait and watch what will the result of this tournament because don't be sad, team Ramanjan Adyar, because it's a cricket. Time is precious. Time will change everything in the favor because cricket is not decided in the first innings till the end of the single ball. The cricket is decided. So let's say now second wicket fallen down from Ramanjan Adyar. Scores on to 20 on the board for the completion of 3 overs. As next microphone we hand over to the hand of Saif from a member, one of the experienced commentator in this region. I will hand over the mic into the hand of Saif. Thank you. ಧನ್ಯವಾದಗಳು ಚಿರಾಗ್ ಗೋಡಕಲ್ ಅವರೇ. ನೀ ಸಾಲ ಕೇಳಿದೆ, ನಾ ಸಾಲ ಕೊಡಲಿಲ್ಲ, ನೀ ಹುಚ್ಚನಂತಾದೆ. ನೀ ಸಾಲ ಕೇಳಿದೆ, ನಾ ಸಾಲ ಕೊಟ್ಟೆ, ನೀ ಅದನ್ನ ವಾಪಸ್ ಹಿಂದಿರುಗಿಸಲಿಲ್ಲ, ನಾ ಹುಚ್ಚನಂತಾದೆ. ನಾ ಹುಚ್ಚನಂತಾಗುವ ಬದಲು ನೀ ಹುಚ್ಚನಾಗುವುದೇ ಲೇಸು. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ. ಸರ್ವಜ್ಞರವರ ಸುಂದರ ಮಾತಿನೊಂದಿಗೆ ಫೈನಲ್ ಪಂದ್ಯಕೂಟಕ್ಕೆ ಬರ್ತಾ ಇದ್ದಾವೆ. ಅಂತಿಮ 6 ಚೆಂಡು ಬಾಕಿ ಇದೆ. ಎಷ್ಟು ಓಟವನ್ನು ಗಳಿಸ್ತಾರೆ ಎಂದು ಕಾದು ನೋಡಲೇಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಈ ಕ್ರಿಕೆಟ್ ನಲ್ಲಿ ಅಂತಿಮ ಓವರ್ ಅನ್ನೋದು ಡೆತ್ ಓವರ್. ಆ ಡೆತ್ ಓವರ್ ಕೈ ಎತ್ತಿಕೊಂಡಿರ್ತಕ್ಕಂಥ ದಾಳಿಗಾರ ಹಿತೇಶ್ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಓಟವನ್ನು ಗಳಿಸಿಯಾಗಿದೆ ತಂಡ. ಇಲ್ಲಿ ರಾಮಾಂಜನೇಯ ಕ್ರಿಕೆಟರ್ಸ್ Adyar ಪ್ರಥಮ ಚೆಂಡು, ಅಂತಿಮ ಓವರ್ನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಎದುರಿಸಿ ಆಡುವಂತಹ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ್ ತಂಡದ ನಾಯಕ. ಖಂಡಿತವಾಗಿಯೂ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡಲೇಬೇಕಾಗಿದೆ. ಕಾರಣ ಫೈನಲ್ ಪಂದ್ಯದ ಪ್ರಶಸ್ತಿ ಸುತ್ತಿಗಾಗಿ ಇಲ್ಲಿ ಕಾದಾಡ್ತಾ ಇದೆ 2 ತಂಡಗಳು. ಮಿನುಗುವಂತಹ ಟ್ರೋಫಿಯನ್ನ ಇಲ್ಲಿಂದ ಹೊದ್ದುಕೊಂಡು ಹೋಗುವವರು ಯಾರು? ಇವತ್ತಿನ ದಿವಸ ಪಂದ್ಯವನ್ನು ಸೋತು ಕಟ್ಟೆಯಲ್ಲಿ ಕೂತುಕೊಂಡು ಮಾತನಾಡುವಂತಹ ವ್ಯಕ್ತಿಗಳು ಯಾರು? ಎಲ್ಲವೂ ಕೂಡ ಕಾದು ನೋಡಲೇಬೇಕಾಗಿದೆ. ಪ್ರಥಮ ಚೆಂಡು ರೈಟ್ ಆರ್ಮ್ ರೌಂಡ್ ದಿ ವಿಕೆಟ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಲೆಗ್ ಸ್ಪಿನ್ ಮಾಂತ್ರಿಕತೆ ಬಲವಾಗಿ ದಂಡಿಸಿದ್ರು. ನೇರವಾಗಿ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂಟಿ ಓಟವನ್ನು ಕಲೆ ಹಾಕ್ತಾ ಇದೆ. ಒಂಟಿ ಓಟ ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 21 ಓಟವನ್ನು ಕಲೆ ಹಾಕ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಹಿತೇಶ್ ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತಹ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್. ದ್ವಿತೀಯ ಬಾರಿ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಬ್ಯಾಟಿನ ಅಂಚಿಗೆ ತಗಲಿರತಕ್ಕಂಥ ಚೆಂಡು ಇದು. ಒಂಟಿ ಓಟವನ್ನು ಕಲೆ ಹಾಕ್ತಾ ಇದೆ. ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಓಟವನ್ನು ಕಲೆ ಹಾಕ್ತಾ ಇದೆ. ಓವರಿನ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಹಿತೇಶ್ ದಾಳಿಯಲ್ಲಿ ಎದುರಿಸಿ ಆಡುವಂತಹ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ತಂಡದ ನಾಯಕ ಮಿಸ್ಟರ್ ಸಂದೀಪ್. ಬಲವಾಗಿ ದಂಡಿಸತಕ್ಕಂಥ ಪ್ರಯತ್ನ. ಇಲ್ಲಿ ರನ್ಗಾಗಿ ಬಲವಾದ ಮನವಿಗೆ ತಕ್ಕ ಪುರಸ್ಕಾರ ಬರುತ್ತಾ ಇದೆ.
ವಲ್ಲಭ ಮನಸ್ಸಿನ ಓಟಗಾರಿಕೆ ಬೇಡವಾದ ನನಗಾಗಿ ತವಕಪಟ್ಟು ಇಲ್ಲಿ ಶರತ್ ನಿರ್ಗಮನ ಕಂಡುಕೊಳ್ತಾ ಇದ್ದಾವೆ. ಇಸಿ ಕೆ ಸಾತ್ ಶರತ್ ಕಪಾರಿ ಸಮಾಪ್ತ್. ಎಂಡ್ ಆಫ್ ದಿ ಇನ್ನಿಂಗ್ಸ್ ಆಫ್ ಮಿಸ್ಟರ್ ಶರತ್ ಬ್ಯಾಕ್ ಇನ್ ಟು ದ ಪೆವಿಲಿಯನ್. ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. ಎಷ್ಟು ಓಟವನ್ನು ಕಲೆ ಆಗ್ತಿರೋದು ಕಾದು ನೋಡಲೇಬೇಕಾಗಿದೆ. 22 ಓಟವನ್ನು ಗಳಿಸಿಯಾಗಿದೆ ತಂಡ ಇಲ್ಲಿ. ರೋಮಾಂಚನೀಯ ಕ್ರಿಕೆಟರ್ಸ್ ಡ್ಯಾರ್ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಹಿತೇಶ್ ಅಂತಿಮ ಓವರಿನ 4ನೇ ಚೆಂಡು 4ನೇ ಬಾರಿ ತೀರ್ಪುಗಾರನ ಬಿಡುತ್ತಾ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಚೆಂಡಿಗೆ ತಕ್ಕಂತೆ ಕಲಾತ್ಮಕ ಶೈಲಿ ದಂಡನೆ. ಕವರ್ಸ್ ವಿಭಾಗದಲ್ಲಿ ಒಂದರ ಬಳಿಕ ಅವಳಿ ಓಟಕ್ಕಾಗಿ 2 ಗೂಟಗಳ ಮಧ್ಯೆ ಅವಳಿ ಓಟಗಳು ಕೂಡ ಸಂಪೂರ್ಣ ಕಂಡುಕೊಳ್ತಾ ಇದ್ದಾವೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ 24 ಓಟವನ್ನು ಕಲೆ ಹಾಕ್ತಾ ಇದೆ ಓವರಿನ 5ನೇ ಚೆಂಡು ಚಾಲ್ತಿಯಲ್ಲಿ. 5ನೇ ಬಾರಿಗೆ ಸೇಬೇಕಾಗಿದೆ. ಹಿತೇಶ್ ತನ್ನದೇ ಆದಂತಹ ಶೈಲಿಯಲ್ಲಿ ವೀಕ್ಷಕ ಕೊಠಡಿಯ ತುದಿಯಿಂದ ನಿಧಾನಗತಿಯ ಚೆಂಡು. ಇದು ನಿಧಾನಗತಿಯ ಚೆಂಡು. ತಕದಿಮಿ ಕುಣಿತದ ಭಂಗದೊಂದಿಗೆ ಭಂಗಿರತಕ್ಕಂಥ ಈ ಚೆಂಡು ನೇರವಾಗಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ ಇಲ್ಲಿ. ತೀರ್ಪುಗಾರರೇ ತಮ್ಮ ನಿರ್ಮಾಣಕ್ಕೆ ಬರ್ತಾ ಇದ್ದಾವೆ. ರನ್ಔಟ್ ಅಥವಾ ಸ್ಟಂಪ್ಔಟ್. ತೀರ್ಪುಗಾರರೇ ತಮ್ಮ ನಿರ್ಧಾರವನ್ನು ಸರಿಯಾಗಿ ಸೂಕ್ತಪಡಿಸಿಕೊಳ್ಳಿ. ರನ್ಔಟ್ ಎಂಬತಕ್ಕಂಥ ನಿಶಾನೆ ಬರ್ತಾ ಇದೆ ಇಲ್ಲಿ. ಶ್ರೇಷ್ಠ ಮಟ್ಟವಾಗಿರತಕ್ಕಂತಹ ತೀರ್ಪುಗಾರಿಕೆ. ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜಸ್ ಗಳ ತೀರ್ಪು ಹೇಗೆ ಅಂತಿಮವೋ ಅದೇ ರೀತಿ ಈ ಕ್ರಿಕೆಟ್ ನಲ್ಲಿ ನ್ಯಾಯ ದೇವತೆಗಳು 16ನೇ ಅಂಶದಲ್ಲಿ ಪಂದ್ಯವನ್ನ ವೀಕ್ಷಿಸಿ ತೀರ್ಪುಗಾರಿಕೆ ನೀಡಬಲ್ಲಂತ ಅನುಭವಸ್ಥ ತೀರ್ಪುಗಾರರು ಒಂದೆಡೆ ವಿಭಾಗದಲ್ಲಿ ನಾಸೀರ್ ಬಚಾಲ್, ಆರಿಫ್ ಡ್ಯಾರ್, ಉಮೇಶ್ ಶಕ್ತಿನಗರ. ಅಂತಿಮ ಚೆಂಡು ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಖಾಲಿ ಜಾಗವನ್ನು ಗುರುತಿಸಿಕೊಂಡು ಅನಿಸ್ತಾ ಇದ್ರೆ ಇಲ್ಲಿ ಶ್ರೇಷ್ಠತೆಯ ದಂಡನೆ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. 4 ಓಟದೊಂದಿಗೆ ತಂಡದ ಖಾತೆಯಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಕಂಡುಕೊಳ್ತಾ ಇದ್ದಾವೆ. ಪ್ರಥಮ ಇನ್ನಿಂಗ್ಸ್ ಗಳ ಮುಕ್ತಾಯದಲ್ಲಿ 28 ಓಟವನ್ನು ಕಲೆ ಆಗ್ತಾ ಇದೆ. 29ರ ಸವಾಲನ್ನು ಬೆನ್ನಟ್ಟಬೇಕಾಗಿದೆ ಎಸ್ಎಫ್ಸಿ ಅಡ್ಯಾರು ತಂಡ. ಈ ಕ್ರೀಡಾಕೂಟದ ನೇರವಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಕೂಟಕ್ಕೆ ಬರ್ತಾ ಇದ್ದಾವೆ ಇಲ್ಲಿ. ಈಗಾಗಲೇ ನಿರಾಶವಾಗಿದ್ದ ತಂಡ ರೋಮಾಂಚನ ಅಡ್ಯಾರ್ 1 4 ಬೌಂಡರಿಗಳನ್ನು ದಾಖಲಿಸಿ ಬಹಳಷ್ಟು ಸುಂದರತೆ ನೋಡಿ ಕಾದು ನೋಡೋಣ. ಪಂದ್ಯಕೂಟ ಮುಗಿದಿಲ್ಲ. ಇನ್ನೊಂದು ಇನ್ನಿಂಗ್ಸ್ ಮುಕ್ತಾಯ ಕಾಣೋದಕ್ಕೆ ಸಾಗಬೇಕಾಗಿದೆ. ಯಾಕಂದರೆ 24 ಎಸೆತಗಳ ಮುಂದೆ 29 ಓಟವನ್ನು ಕಲೆ ಹಾಕಬೇಕಾಗಿದೆ. ಬಹಳಷ್ಟು ಅದ್ದೂರಿಯಾಗಿರ್ತಕ್ಕಂಥ ಪಂದ್ಯಾಕೂಟಕ್ಕೆ ಬರ್ತಾ ಇದ್ದಾವೆ ಇಲ್ಲಿ. ನಮ್ಮ ಭಾರತದಲ್ಲಿ ಅದೆಷ್ಟೋ ಜಾತಿಗಳಿವೆ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ಕಾಣುವುದಾದರೆ ಇರುವುದು 2 ಜಾತಿ. ಅದು ಗಂಡು ಮತ್ತು ಹೆಣ್ಣು. ಗಂಡಿಗೆ ಸಾರಾಯಿ ಚಟ ಇರಬಾರದು, ಹೆಣ್ಣಿಗೆ ಧಾರಾವಾಹಿ ಚಟ ಇರಬಾರದು. ಗಂಡಿಗೆ ಜ್ಞಾನ ಕಡಿಮೆ ಆಗಬಾರದು, ಹೆಣ್ಣಿಗೆ ಬಟ್ಟೆ ಕಡಿಮೆ ಆಗಬಾರದು. ಗಂಡಿಗೆ ಗುದ್ದಾಟ ಇರಬಾರದು, ಹೆಣ್ಣಿಗೆ ಸುತ್ತಾಟ ಇರಬಾರದು. ಗಂಡು ಹೊಗೆ ಬಿಡಬಾರದು, ಹೆಣ್ಣು ಹಗೆ ಸಾಧಿಸಬಾರದು. ಗಂಡು ಅಂಜಿ ಸಾಯಬಾರದು, ಹೆಣ್ಣು ಅಳುವಂಜಿಯಾಗಿ ಬದುಕಬಾರದು. ಗಂಡು ಸೆರೆಮನೆ ಸೇರಬಾರದು, ಹೆಣ್ಣು ತವರು ಮನೆ ಸೇರಬಾರದು. ಇಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದೊಂದು ದಿನ ಯಶಸ್ಸಿನ ಮೆಟ್ಟಿಲನ್ನ ಏರ್ತೀರಾ ಖಂಡಿತ. ಅದು ಗಂಡಾಗಲಿ ಹೆಣ್ಣಾಗಲಿ. ಸಾಧನೆ ನಿಮ್ಮ ಸಾಧನೆ ಹೇಗಿರಬೇಕೆಂದರೆ ಇವತ್ತು ನಿಮ್ಮ ಫೋನ್ ನಂಬರ್ ಬೇಡ ಅಂದವರು ಮುಂದೊಂದು ದಿನ ನಿಮ್ಮ ವಿವರಕ್ಕಾಗಿ ಗೂಗಲ್ ನಲ್ಲಿ ಹುಡುಕಾಡುತ್ತಿರಬೇಕು ಎನ್ನುವಂತ ಮಾತಿನೊಂದಿಗೆ ಫೈನಲ್ ಪಂದ್ಯಾಕೂಟದ ದ್ವಿತೀಯ ಇನ್ನಿಂಗ್ಸ್ಗೆ ಬರ್ತಾ ಇದ್ದಾವೆ. 24 ಚೆಂಡುಗಳ ಮುಂದೆ 29 ಓಟವನ್ನು ಗಳಿಸಬೇಕಾಗಿದೆ ಇಲ್ಲಿ ಎಸ್ಎಫ್ಸಿ ಅಡ್ಯಾರು ತಂಡ. ಈ ಪಂದ್ಯಕೂಟಕ್ಕೆ ಅಡ್ಯಾರ್ ಪ್ರೀಮಿಯರ್ ಲೀಗಿನ ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಗಣ್ಯ ಅತಿಥಿ ಆಗಮಿಸಿದ್ದಾರೆ. ಪ್ರವೀಣ್ ಶೆಟ್ಟಿ ಹಾಗೂ ಇನ್ನೂರು ಗಣ್ಯ ಅತಿಥಿಯಾದಂತಹ ಸಂಕಪ್ಪ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಹಾಗೂ ಇನ್ನೂರು ಗಣ್ಯ ಅತಿಥಿಯಾದಂತಹ ಜನಾರ್ದನ್ ಅರ್ಕುಲ ಇವರಿಗೆ ಪಂದ್ಯಕೂಟಕ್ಕೆ ಸ್ವಾಗತ ಬಯಸುತ್ತಾ ತಾವು ನಮ್ಮೊಂದಿಗೆ ವೇದಿಕೆ ಮೇಲೆ ಆಚರಣೆ ಚಪ್ಪಾಳೆ ಮೂಲಕ ನಮ್ಮೊಂದಿಗೆ ಆಗಮಿಸಿದಂತಹ ಗಣ್ಯ ಅತಿಥಿಯನ್ನು ಸ್ವಾಗತಿಸಬೇಕಿದ್ದೇನೆ. ತಾವು ನಮ್ಮೊಂದಿಗೆ ಬಂದು ವೇದಿಕೆ ಮೇಲೆ ಆಚರಣೆಯಾಗಬೇಕಿದ್ದೇನೆ. ಸುಂದರತೆಯ ಈ ಪಂದ್ಯಕೂಟದ ಮೇಲೆ ವೀಕ್ಷಣೆಯಿದ್ದೀರಿ. ತಮಗೆ ಪಂದ್ಯಕೂಟಕ್ಕೆ ಸ್ವಾಗತ ಬಯಸುತ್ತಾ ದಯವಿಟ್ಟು ವೇದಿಕೆ ಮೇಲೆ ಬಂದು ಹಾಸ್ಯರಾಗಬೇಕು ಎಂದು ಕೇಳಿದ್ದೇನೆ. ಎರಡು ತಂಡದ 12ನೇ ಆಟಗಾರನ ಕಳುಹಿಸಿಕೊಡಿ. ಯಾಕಂತ ಹೇಳಿದ್ರೆ ಇಷ್ಟರ ಮಟ್ಟಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಬರ್ತಾ ಇದ್ದೀರಾ ಆಟಗಾರರೇ. ಇನ್ನೂ ಕೂಡ ತಮ್ಮ ಸಹಕಾರ ಬಹಳಷ್ಟು ಅತ್ಯಗತ್ಯವಿದೆ. ಯಾಕಂತ ಹೇಳಿದ್ರೆ
ಮಹತ್ತರವಾಗಿರ್ತಕ್ಕಂಥ ಪಂದ್ಯ. ಇತರೆ ಪ್ರಶಸ್ತಿ ಕೂಡ ಇಲ್ಲಿ ಇಡ್ತಾ ಇದ್ದಾರೆ. ಅತ್ಯದ್ಭುತ ಶೈಲಿಯ, ಆಕರ್ಷಕ ಶೈಲಿಯ ಇಂಡಿವಿಜುವಲ್ ಪ್ರೈಸ್ ಕೂಡ ಇಲ್ಲಿ ಇಡ್ತಾ ಇದ್ದಾರೆ. ಖಂಡಿತವಾಗಿ ಆಟಗಾರರ ಹೆಸರನ್ನು ಸೂಚಿಸಲೇಬೇಕಾಗಿದೆ. ಇಲ್ಲಿ ಈ ಕ್ರೀಡಾಕೂಟ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೇರ ಪ್ರಸಾರ. ಎಸ್ ಗೆಟ್ ರೆಡಿ ತೀರ್ಪುಗಾರರ ಪಂದ್ಯಕೂಟಕ್ಕೆ ಚಾಲನೆ. ಅತ್ಯುತ್ತಮವಾಗಿರ್ತಕ್ಕಂಥ ನೇರ ಪ್ರಸಾರ. ಎಲ್ಲ ಆಗು ಹೋಗುಗಳನ್ನು ವಿಸ್ತರಿಸ್ತಾ ಇದೆ, ಸುಂದರವಾಗಿ ವಿಸ್ತರಿಸ್ತಾ ಇದೆ. ಆಟಗಾರರ ಚರಣಗಣವಲನಾಗಲಿ, ಖಂಡಿತವಾಗಿಯೂ ರೀಪ್ಲೇ ಮುಖಾಂತರವಾಗಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೇರ ಪ್ರಸಾರ. ಸ್ಟಾರ್ ಕನ್ನಡ ಮೀಡಿಯಾ ನೇರ ಪ್ರಸಾರವನ್ನು ಕೊಡ್ತಾ ಇದೆ. ಇಲ್ಲಿ ಸ್ಪೋರ್ಟ್ಸ್ ಕನ್ನಡ ಮೀಡಿಯಾ ಖಂಡಿತವಾಗಿಯೂ ನೇರ ಪ್ರಸಾರವನ್ನು ಕೊಡ್ತಾ ಇದೆ. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ಚೆಂಡಿಗೆ ಕಲಾತ್ಮಕ ಶೈಲಿ ದಂಡನೆ ಡೀಪ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರಾಂಗಣದಲ್ಲಿ ಚೆಂಡು ಚಲಿಸ್ತಾ ಇದೆ. ಇಲ್ಲಿ ಒಂದರ ಬಳಿಕ ಅವಳಿ ಓಟಕ್ಕೆ ನಡುಗೂಟಗಳ ಮಧ್ಯೆ ಅವಳಿ ಓಟಗಳು ಕೂಡ ಸಂಪೂರ್ಣ ಕಂಡುಕೊಳ್ತಾ ಇದ್ದಾವೆ. ಸೀಮಾ ರೇಖೆಯ ಸನಿಹದಲ್ಲಿತ್ತು ಚೆಂಡು. ಇಲ್ಲಿ ಅವಳಿ ಓಟವನ್ನು ಗಳಿಸಿಯಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸಿದೆ 2 ಓಟ. ತಂಡದ ಖಾತೆ ಆರಂಭ ಕಂಡುಕೊಳ್ತಾ ಇದ್ದಾವೆ. ದ್ವಿತೀಯ ಬಾರಿ ಮತ್ತೊಮ್ಮೆ ಶರತ್. ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇದು ಅಳಿ ತಪ್ಪಿದ ರೈಲಿನಾಗಿ ಚಲಿಸ್ತಾ ಇದೆ ಚೆಂಡು. ತೀರ್ಪುಗಾರರಿಂದ ನೋ ಬಾಲ್. ಕ್ರಮವಲ್ಲದ ಎಸೆತಗಾರಿಕೆ. ಅತಿರಿಕ್ತ ಓಟದೊಂದಿಗೆ 1+1. ದ್ವಿತೀಯ ಬಾರಿ ಮತ್ತೊಮ್ಮೆ ಸೇಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ. ಶರತ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್, ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಚೆಂಡಿಗೆ ತಕ್ಕಂತೆ ಕಲಾತ್ಮಕ ಶೈಲಿಯ ದಂಡನೆ ಅಷ್ಟೇ ಉತ್ತಮವಾಗಿತ್ತು. ಕ್ಷೇತ್ರಪಾಲನೆ ಕವರ್ಸ್ ವಿಭಾಗದಲ್ಲಿ ಒಂಟಿ ಓಟವನ್ನು ಕಲೆ ಹಾಕ್ತಾ ಇದೆ. ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ 5 ಓವರಿನ ತೃತೀಯ ಚೆಂಡು ಎಸೆಯಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಶರತ್ 2. ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಚೆಂಡಿಗೆ ತಕ್ಕಂತೆ ಕಲಾತ್ಮಕ ಶೈಲಿಯ ದಂಡನೆ. ಒಂಟಿ ಓಟವನ್ನು ಕಲೆ ಆಗ್ತಾ ಇದೆ. ಡೀಪ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂಟಿ ಓಟವನ್ನು ಕಲೆ ಆಗ್ತಾ ಇದೆ. ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 6. ಈ ಫೈನಲ್ ಪಂದ್ಯವನ್ನ ಇಲ್ಲಿಂದ ಗೆದ್ದುಕೊಂಡು ಹೋಗುವವರು ಯಾರು? ಓವರಿನ ಚತುರ್ಥ ಚೆಂಡು ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಶರತ್ ಎದುರಿಸಿ ಆಡುವಂತ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರವೀಣ್. ಶ್ರೇಷ್ಠ ಮಟ್ಟವಾಗಿತ್ತು. ಒಳ ತಿರುವನ್ನು ಕಂಡುಕೊಳ್ತಾ ಇದ್ದಾವೆ. ಆಪ್ಷನ್ ವಿಭಾಗದ ಒಳ ತಿರುವನ್ನು ಕಂಡುಕೊಳ್ತಾ ಇದೆ ಚೆಂಡು. ಇಲ್ಲಿ ಡಾಟೆಡ್ ಡೆಲಿವರಿ ಚುಕ್ಕಿ ಚೆಂಡಾಗಿ ಮಾರ್ಪಡ್ತಾ ಇದೆ. ತಂಡದ ನಾಯಕನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಲ್ಲಿ ದಂಡನ್ನು ಬೀಸ್ತಾ ಇದ್ದಾರೆ. ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಡುತ್ತಾ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಬಲವಾಗಿ ದಂಡಿಸಿದ್ರೆ ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ. ಡೀಪ ಸ್ಕೋರ್ ಲೆಗ್ ವಿಭಾಗದಲ್ಲಿ 1 ಸಂಪೂರ್ಣ. 1ರ ಬಳಿಕ ಅವಳಿ ಓಟಗಳಿಗೂ ಸಂಪೂರ್ಣ. ಅವಳಿ ಓಟದೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ 8 ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಶ್ರೇಷ್ಠ ಮಟ್ಟವಾಗಿತ್ತು. ಇಲ್ಲಿ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಶರತ್ ಎಸೆಯಬೇಕಾಗಿದೆ. ತಿರುಗಿಸಿದ್ದಾರೆ ದಂಡನ. ಸ್ವಿಚ್ ಇಟ್. ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ದಂಡನೆ ಬರ್ತಾ ಇದೆ. ಸೀಮಾ ರೇಖಿಕ ಬಾಯ್ ರವಿ ಎಸ್ ಮಾರ 14. ಶ್ರೇಷ್ಠ ಮಟ್ಟ ದಂಡನೆ ಬರ್ತಾ ಇದೆ. ಇಲ್ಲಿ ಪ್ರವೀಣ್ ದಂಡು ಮುಖೇನ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಓವರ್ ನಂಬರ್ 1ರ ಮುಕ್ತಾಯ. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 12. ಯಾವುದೇ ಉದರಿ ನಷ್ಟವಿಲ್ಲದೆ ತಂಡ ಇಲ್ಲಿ SFC ಅಡ್ಯಾರ್. ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ಪಂದ್ಯಕ್ಕೆ ಬರ್ತಾ ಇದ್ದಾವೆ 2 ಬಲಾಢ್ಯ ಬಲಿಷ್ಠ ತಂಡಗಳು. ಹೌದು ಸೈಫ್ ಹೇಳಿದ ಹಾಗೆ ಒಂದೇ ವೇಳೆ ಬಹಳಷ್ಟು ಶಬ್ದ ಮನೋರಂಜನೆ ಕಾಣಬರ್ತೀವಿ. ಮೈದಾನದಲ್ಲಿ ಬಹಳಷ್ಟು ಅಬ್ಬರದಿಂದ ಪಂದ್ಯ ತೂಟನ್ನು ಸಾಗಿಸಿದೆ SFC ಅಡ್ಯಾರ್. ಬಹಳಷ್ಟು ಸಂತೋಷರಾಗಿದ್ದಾರೆ. ಯಾಕೆಂದರೆ ಇದು ಕ್ರಿಕೆಟ್. ಸಮಯವನ್ನು ಅರಿತಾಡಬೇಕಾದ ಅನಿವಾರ್ಯತೆ. ಸಂತೋಷರಾಗಬೇಡಿ, ನಿರಾಶರಾಗಬೇಡಿ ರಾಮಾಂಜನ ಆಟಗಾರರೇ. ಕ್ರಿಕೆಟ್ ಯಾವ ಸಮಯದಲ್ಲೂ ತಮ್ಮ ತಂಡಗೂಟ ಕೈ ಚೆಲ್ಲಿದಂತಹ ಪಂದ್ಯಗೂಟವನ್ನು ಕೈ ತಪ್ಪುವಂತೆ ಮಾಡಿದ ಆಟಗಾರರಿದ್ದಾರೆ. ಅದೆಷ್ಟೋ ಪಂದ್ಯಗೂಟ ಕೈ ಚೆಲ್ಲಿದಂತ ಪಂದ್ಯಗೂಟ ಕೈ ತಪ್ಪುವಂತೆ ಮಾಡಿದಂತಹ ಆಟಗಾರರಿದ್ದಾರೆ. ಯಾಕಂದ್ರೆ ಕ್ರಿಕೆಟ್ ಸಮಯ ಸಂದರ್ಭ ಎಲ್ಲ ಅನಿವಾರ್ಯತೆ. ಸುಂದರ ಎಸೆತಗಾರಿಕೆ ನೋಡಿ. ಸುಂದರದಲ್ಲೇ ಎಸೆತಗಾರಿಕೆ. ಪ್ರಥಮ ಎಸೆತ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿದೆ 12 ಓಟ. ಪ್ರಥಮ ಎಸೆತ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 12 ಓಟ ಸಮಯ ಆಗಿದೆ ನೋಡಿ. ದ್ವಿತೀಯ ಬಾರಿಗೆ 96 ಜರ್ಸಿ ಎಸೆತಗಾರ. ದ್ವಿತೀಯ ಬಾರಿ ಸುಂದರ ಎಸೆತಗಾರಿಕೆ ನೋಡಿ. ಲಯಬದ್ಧ ಎಸೆತಗಾರಿಕೆ. ಯಾವುದೇ ಓಟಕ್ಕೆ ಬಿಟ್ಟಿದ್ದು ನೋಡಿ. ಆಟಗಾರರನ್ನು ಕೈ ಕಟ್ಟಿ ಅಂತ ಮಾಡಿದಂತ ಎಸೆತಗಾರಿಕೆ. 2 ಎಸೆತ ಮುಕ್ತಾಯ. 12 ಓಟ ಮಾತ್ರ ಸಮಯ ಆಗಿದೆ ನೋಡಿ. ನಿರಾಶರಾಗಬೇಡಿ ರಾಮಾಂಜನ ಆಟಗಾರರೇ. ಸಮಯ ಎಲ್ಲವನ್ನು ಬದಲಿಸಬಲ್ಲಂತವಾಗಿದೆ. ಯಾಕೆಂದರೆ ಕ್ರಿಕೆಟ್ ಎಂಬ ಆಟದಲ್ಲಿ ಸಮಯ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುತ್ತದೆ. ಸಮಯ ಸಂದರ್ಭ ಎಲ್ಲವನ್ನು ಅರಿತಾಡಬೇಕಾಗಿದೆ ರಾಮಾಂಜನ ಆಟಗಾರರೇ. 1 ಎಕ್ಸ್ಟ್ರಾ, 1 ಅಡ್ಡ ಎಸೆಯದೆ ಬಹಳಷ್ಟು ಪ್ರಾಮುಖ್ಯತೆ ಹರಿಸಬೇಕಾಗಿದೆ. ಯಾಕೆಂದರೆ ಇದು
ಫೈನಲ್ ಪಂದ್ಯಕೂಟ ಇಲ್ಲಿ ಉದರಿಯ ಪತನ ನೋಡಿ, ಉದರಿಯ ಪತನವಾಗಿದೆ. ಆಗಲೇ ಹೇಳಿದೆ, ನಿರಾಶರಾಗಬೇಡಿ. ಇದು ಕ್ರಿಕೆಟ್. ಸಮಯ ಸಂದರ್ಭ ಎಲ್ಲವೂ ಬದಲಿಸುವಂತಹ ಮಾನ್ಯವಿರುತ್ತದೆ. ಸಮಯ ಬಹಳಷ್ಟು ಪ್ರಾಮುಖ್ಯವನ್ನು ಹೊಂದಿರುತ್ತದೆ. ಇದು ಕ್ರಿಕೆಟ್. ಸಮಯ ಆದಷ್ಟು ಪಂದ್ಯಕೂಟ 6 ಎಸೆತ ಬಿತ್ತು, 20 ಓಟದ ಅವಶ್ಯಕತೆ ಬೇಕಾಗಿತ್ತು. 2 ಸಿಕ್ಸರ್. ಪಂದ್ಯಕೂಟ ತೀರ್ಮಾನ ಹೊಡೆತವಾಗಿತ್ತು. ಅದು MMR ಪರಿಸರದಲ್ಲಿ ಕಾರ್ತಿಕ್ ರವರು ಹೊಡೆದಂತಹ ಸಿಕ್ಸರ್. 6 ಎಸೆತಗಳ ಮುಂದೆ 20 ಓಟ ಬೇಕಾಗಿತ್ತು. ಒಂದೇ ವೇಳೆಯಲ್ಲಿ ನಾವು ಗೆದ್ದೆ ಎಂಬ ನಾವು ಗೆದ್ದೆ ಎಂಬ ಆಸೆಯಲ್ಲಿ ಪಟಾಕಿಯನ್ನು ತರಿಸಿದಂತಹ ತಂಡವು ನೇರವಾಗಿ ಸೋತು ಪಟಾಕಿಯನ್ನು ನೇರವಾಗಿ ಮನೆಯಲ್ಲಿ ಬಿಟ್ಟುವಂತಹ ತಂಡವಾಗಿತ್ತು. ಯಾಕೆಂದರೆ ಇದು ಕ್ರಿಕೆಟ್. ಸಮಯ ಸಂದರ್ಭ ಎಲ್ಲವನ್ನು ತೀರ್ಮಾನ ಮಾಡಬೇಕಾದರೆ, ಯಾಕೆಂದರೆ ಕ್ರಿಕೆಟ್ ಎಂಬ ಇತಿಹಾಸದಲ್ಲಿ 6ರ ಮುಂದೆ 20 ಎಸೆತಗಾರ ಕೈ ಚಲದಿಂದ ಕಟ್ಟಿ ಹಾಕಿದಂತಹ ಕ್ಷಣ ಉಂಟು, ದಾಂಡುಗಾರ ಕೈದಲ್ಲಿ ಹೊಡೆದಂತಹ ಕ್ಷಣ ಉಂಟು. ಕಾದು ನೋಡೋಣ. ಅಂಕಾಂಶ ಪಟ್ಟಿಯಲ್ಲಿದೆ 12 ಓಟ ಜಮೆ ಆಗಿದೆ. 2 ಎಸೆತ ಮುಕ್ತಾಯ. ಉದ್ದರಿಯ ಪತನವಾಗಿದೆ ನೋಡಿ, ತೃತೀಯ ಬಾರಿಗೆ ಚಾಲ್ತಿಯಲ್ಲಿದೆ. 96 ಜರ್ಸಿ ನಂಬರ್ ಗೀತೇಶ್. ಚಮತ್ಕಾರವನ್ನು ಮಾಡಬಹುದೇ ಗೀತೇಶ್? ಯಾವುದಾದ್ರು ಚಮತ್ಕಾರವನ್ನು ಮಾಡಬಹುದೇ? ಚತುರ್ಥ ಬಾರಿಗೆ ನೋಡಿ ಕಟ್ ಮಾಡಬೇಕ. ಜಾನ್ಮತನದ ಆಟ, ಅರುಣ್ ರವರ ಜಾನ್ಮತನದ ಆಟ ನೋಡಿ. ಮಗದೊಮ್ಮೆ ಒಂಟಿ ಓಟದ ಸೇರ್ಪಡೆ. ಥರ್ಡ್ ಮ್ಯಾಚ್ ವಿಭಾಗದಲ್ಲಿ ಸಿಂಡಿಸಿರುತ್ತಾ ಒಂಟಿ ಓಟದ ಸೇರ್ಪಡೆ ಕಾಣಬಹುದು. ನೋಡಿದೆ ನೋಡಿ. ಅಂಕಾಂಶ 13, 3 ಎಸೆತ ಮುಕ್ತಾಯ. 3 ಎಸೆತ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 13 ಓಟ ಜಮೆ ಆಗಿದೆ ನೋಡಿ. ಸರಿ, 4 ಎಸೆತ ಮುಕ್ತಾಯ. ಕ್ಷಮಿಸಿ, 4 ಎಸೆತ ಮುಕ್ತಾಯ. ಅಂಕಾಂಶ 13. ಕೊನೆ 2 ಚೆಂಡು ಬಾಕಿ. ಪಂದ್ಯಕೂಟದ ಗೆಲುವಿನ ತಂಡ ಯಾವುದು, ಸೋಲುವ ತಂಡ ಯಾವುದು, ಎಲ್ಲವೂ ಕಾದು ನೋಡಬೇಕಾಗಿದೆ. ಅಡ್ಡರ್ ಪ್ರೀಮಿಯರ್ ಲೀಗಿನ ವಿಜಯದ ಬಟ್ಟ ಯಾವುದು? ಇದು ನೋಡಿ, ಚಾನ್ಮದ ಆಟ. ಲಯಬದ್ಧವಾದ ದಾಳಿ. ನಿರಾಶರಾಗಿದ್ದರು ಟೀಮ್ ರಾಮಂಚನ್. ಈಗಾಗಲೇ ಕಂಬ್ಯಾಕ್ ನೋಡಿ ಶಾಣೆ ಕಾಣುತ್ತೆ ನೋಡಿ. ಕಾಣಬರ್ತೀನಿ ನೋಡಿ. ಯಾಕೆಂದರೆ ಕ್ರಿಕೆಟ್ ಎಂಬ ಇತಿಹಾಸ ಹೀಗೆ. ಕ್ರಿಕೆಟ್ ಸಮಯವನ್ನು ಅರಿತು ಆಡುವಂತ. ಯಾಕೆಂದರೆ ಕ್ರಿಕೆಟ್ ಒಂದೊಂದು 120 ಓಟವು ಬಹಳಷ್ಟು ಪ್ರಾಮುಖ್ಯತೆ ಆಟ ಕ್ರಿಕೆಟ್ ಎಂಬುದು ಹೇಳಬಲ್ಲೆ. ಯಾವ ವ್ಯಕ್ತಿಗೂ ಒಂದು ಕೊನೆಯ ಒಂಟಿಯ ಚೆಂಡಿನವರೆಗೂ ನಾವು ಕ್ರಿಕೆಟ್ ಎಂಬ ಆಟದ ತೀರ್ಮಾನವನ್ನು ಹೇಳಬಲ್ಲೆ. ಯಾಕೆಂದರೆ ತೀರ್ಮಾನವನ್ನು ಹೇಳಲು ಪ್ರಯತ್ನಿಸಿದರೂ ಕೂಡ ಸಾಗಬಲ್ಲದು. ಯಾಕೆಂದರೆ ಕ್ರಿಕೆಟ್ ಕೊನೆಯ ಇನ್ನಿಂಗ್ಸ್ ಸಾಲದಲ್ಲಿ ಕಾಣಬರ್ತೀವಿ ನೋಡಿ. ಸುಂದರತೆ ಹೊಡೆತ. ಮಗದೊಮ್ಮೆ ಒಂಟಿ ಓಟದ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿದೆ 14 ಓಟ, 5 ಎಸೆತ ಮುಕ್ತಾಯ. ಕೊನೆಯ 1 ಚೆಂಡು ಬಾಕಿ. ಗೀತೇಶ್ ಎಸೆಯಬೇಕಾಗಿದೆ. ಕ್ಷಮಿಸಿ, ಓವರ್ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿದೆ 16 ಓಟ, 14 ಓಟ, ಓವರ್ ಮುಕ್ತಾಯ. ಮುಂದಿನ ವೀಕ್ಷಕ ವಿವರಣೆಗಾಗಿ ಸೈಫ್ ರವರು ಪಾಲ್ಗೊಳ್ಳಿದ್ದಾರೆ. ಮಂಗಳೂರು ಪರಿಸರದ ಪೂರ್ವ ಅನುಭವಿಕಾರಿ ವೀಕ್ಷಕ ವಿವರಣೆ ಸೈಫ್ ರವರಿಗೆ ನೀಡುತ್ತಿದ್ದೇನೆ. ಧನ್ಯವಾದ. ಅತಿ ಅದ್ಭುತವಾಗಿರ್ತಕ್ಕಂತಹ ಪಂದ್ಯಕೂಟಕ್ಕೆ ಬರ್ತಾ ಇದ್ದಾವೆ. ಕ್ರೀಡಾಕೂಟದ ಅತ್ಯುತ್ತಮವಾಗಿರ್ತಕ್ಕಂತಹ ನೇರ ಪ್ರಸಾರವನ್ನು ಕೊಡ್ತಾ ಇದೆ. ಲೈವ್ ಟೆಲಿಕಾಸ್ಟ್ ಅನ್ನು ಕೊಡ್ತಾ ಇದೆ. ಇಲ್ಲಿ ಅವಿಭಾಜಿತ ಅನಿವಾಸಿ ಭಾರತೀಯರು, ಪರ ಊರಿನ ಕನ್ನಡಿಗರು, ಆಟಗಾರರ ಮನೆಯವರು ಕೂತಲ್ಲೇ ಪಂದ್ಯವನ್ನು ವೀಕ್ಷಣೆ ಮಾಡುವಂತೆ ಮಾಡ್ತಾ ಇದೆ. ಅತಿ ಸುಂದರವಾಗಿರ್ತಕ್ಕಂಥ ನೇರ ಪ್ರಸಾರ, ಅತಿ ಉತ್ತಮವಾಗಿರ್ತಕ್ಕಂಥ ಲೈವ್ ಟೆಲಿಕಾಸ್ಟ್ ಒಂದಿಗೆ ಸ್ಪೋರ್ಟ್ಸ್ ಕನ್ನಡ ಟಿವಿ ನೇರ ಪ್ರಸಾರವನ್ನು ಕೊಡ್ತಾ ಇದೆ. ತಮಗೂ ಕೂಡ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. APL ಅಡ್ಯಾರು ಪ್ರೀಮಿಯರ್ ಲೀಗ್ ಇದರ ಪರವಾಗಿ ಎಸೆತಗಾರಿಕಾ ವಿಭಾಗದಲ್ಲಿ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ವಿನಿತ್ ಶ್ರೇಷ್ಠ ಮಟ್ಟವಾಗಿತ್ತು. ಚೆಂಡು ಇಲ್ಲಿ ನೆಲಮಟ್ಟದ ಎಸೆತಗಾರಿಕೆ ಡಾಟ್ ಡೆಲಿವರಿ ಚುಕ್ಕಿ ಚೆಂಡಾಗಿ ಮಾರ್ಪಡ್ತಾ ಇದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 11 ಚೆಂಡು ಬಾಕಿ ಇದೆ. 15 ಓಟ ಬೇಕಾಗಿದೆ. ಪಂದ್ಯವಂತೂ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ದ್ವಿತೀಯ ಬಾರಿಗೆ ಫುಲ್ ಟಾಸ್ ಆಗಿತ್ತು ಚೆಂಡು. ಆಕಾಶವಾಣಿ ಮಂಗಳೂರು ತೀರ್ಪುಗಾರರಿಂದ ಅಡ್ಡ ಚೆಂಡಿನ ನಿಶಾನೆ. ಅತಿರಿಕ್ತ ಓಟದೊಂದಿಗೆ ಓಟಗಳು ಬಿಟ್ಟು ಕೊಡುವುದೇ ಆದರೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ 15 ಓಟವನ್ನ ಕಲೆ ಆಗ್ತಾ ಇದೆ. ಶ್ರೇಷ್ಠ ಮಟ್ಟವಾಗಿರ್ತಕ್ಕಂತಹ ಪಂದ್ಯಕೂಟಕ್ಕೆ ಬರ್ತಾ ಇದ್ದಾವೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಮತ್ತೊಮ್ಮೆ ಅಂಕಿಅಂಶ ಪಟ್ಟಿಯಲ್ಲಿ 15 ಓಟವನ್ನ ಕಲೆ ಹಾಕ್ತಾ ಇದೆ. ದ್ವಿತೀಯ ಬಾರಿ ವಿನೀತ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಸೀಮಾ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಶ್ರೇಷ್ಠತೆ ದಂಡನೆ ಬರುತ್ತಾ ಇದೆ. ಆಗಲೇ ಹೇಳಿದ ಸೈಫ್ ಅವರೇ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಯಾಕಂದರೆ ಮುಂದಿನ 2ನೇ ಓವರಿನಲ್ಲಿ ಸಾಗುವಂತ 2ನೇ ಓವರಿನಲ್ಲಿ ಪಂದ್ಯಕೂಟ 70% ರಾಮಾಂಜಿ ತಂಡದ ಹಿಡಿತವಾಗಿತ್ತು. ಆದರೆ ಈಗ ನೋಡುವುದಾದರೆ 1 ಪಾಯಿಂಟ್ ದಾಖಲಿಸಿ ಪಂದ್ಯಕೂಟದ 50% ರಾಮಾಂಜಿ ತಂಡದ ಹಿಡಿತವಾಗಿದೆ. 50% SFC ತಂಡದ ಹಿಡಿತವಾಗಿದೆ. ಖಂಡಿತವಾಗಿಯೂ ಅದೆಷ್ಟೋ ನಿದರ್ಶನಗಳು ಕ್ರೀಡಾ ಜಗತ್ತಿನಲ್ಲಿದೆ.
ಅಂತಿಮ ಒಂದು ಚೆಂಡಿನವರೆಗೂ ಫಲಿತಾಂಶವಿದೆ. ಒಂದೊಂದು ಚೆಂಡಿಗೂ ಕೂಡ ಬಹಳಷ್ಟು ರೋಚಕತೆಯನ್ನು ಕೊಡುವಂತಹ ಸನ್ನಿವೇಶ ಇದ್ರೆ ಅದುವೇ ಈ ಮೂರಕ್ಷರದ ಚದುರಂಗದ ಕ್ರಿಕೆಟ್. ಖಂಡಿತವಾಗಿಯೂ 12 ಚೆಂಡುಗಳ ಮುಂದೆ 29 ಓಟ ಬೇಕಿದ್ದಾಗ ಸುಳ್ಯದ ಗುತ್ತಿಗಾರು ಪರಿಸರದಲ್ಲಿ ಅಶ್ರಾಫ್ ಮುತ್ತೂರ್ ಅವರು ಬಹಳಷ್ಟು ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಿದ್ದು ಖಂಡಿತವಾಗಿ ಕಾದು ನೋಡಲೇಬೇಕಾಗಿದೆ. ಬಲವಾಗಿ ದಂಡಿಸಿದ್ರು ಚೆಂಡು ಸೀದಾ ಡೀಪ್ ಸ್ಕ್ವಾರ್ ಲೆಗ್ ವಿಭಾಗದಲ್ಲಿ ಒಂದರೊಂದಿಗೆ ಅವಳಿ ಓಟಕ್ಕಾಗಿ ಯತ್ನ ಇಲ್ಲ, ಒಂದರಲ್ಲೇ ತೃಪ್ತಿಯನ್ನು ಕಂಡುಕೊಳ್ತಾ ಇದ್ದಾವೆ. ಒಂದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ 20 ಓಟವನ್ನು ಕಲೆ ಹಾಕ್ತಾ ಇದೆ. 9 ಓಟದ ಅವಶ್ಯಕತೆ ಉಳಿದಿರತಕ್ಕಂತಹ 9 ಚೆಂಡುಗಳ ಮುಂದೆ ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ವಿನೀತ್ ತಮ್ಮ ದೈತ್ಯವನ್ನು ಮುಂದುವರಿಸಿಕೊಳ್ಳುತ್ತಾ ಓವರಿನ ಚತುರ್ಥ ಚೆಂಡು ರೈಟ್ ಅಮರ್ ಒಂದು ವಿಕೆಟ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಮಿಸ್ಟರ್ ಪ್ರವೀಣ್ ಎದುರಿಸಬೇಕಾಗಿದೆ. ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಪ್ರವೀಣ್ ಸಮಯ ಸಂದರ್ಭ ಎಲ್ಲವನ್ನ ಅರಿತುಕೊಂಡು ದಂಡನ ಬೀಸ್ತಾ ಇದ್ದಾರೆ. ಒಂಟಿ ಓಟಗಳ ಸೇರ್ಪಡೆ ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಸೀದಾ ನೀರ್ಮಾರ್ಗ 21 ಓಟವನ್ನು ಕಲೆ ಹಾಕುವುದಾದರೆ 8ರ ಮುಂದೆ 8 ಯಾರಿಗೆ ಉಂಟು ಈ ಪಂದ್ಯದ ಗೆಲುವಿನ ನಂಟು. ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ದಾಳಿಗೆ ಬರ್ತಾ ಇದ್ದಾವೆ. ಇಲ್ಲಿ 5ನೇ ಬಾರಿ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಬಲಾಢ್ಯ ಎಸೆತವೇ ಸರಿ. ಇದು ಅಡ್ಡ ಚೆಂಡಿನ ನಿಶಾನೆ. ಅತಿರಿಕ್ತ ಓಟದೊಂದಿಗೆ ಓಟಗಳು ಬಿಟ್ಟುಕೊಡ್ತಾ ಇದೆ. 22 ಓಟವನ್ನು ಕಲೆ ಹಾಕ್ತಾ ಇದೆ. 8 ಚೆಂಡು ಬಾಕಿ ಇದೆ. 7 ಓಟದ ಅವಶ್ಯಕತೆ ಇದೆ. ಪಂದ್ಯವಂತೂ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿರುವಂತಹ ನನ್ನೆಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳೇ, SFC ಕ್ರಿಕೆಟರ್ಸ್ ಅಡ್ಯಾರ್ ತಂಡದ ಆಟಗಾರರೇ, ಆ ಸೀಮಾ ರೇಖೆಯನ್ನು ಬಿಟ್ಟು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಆ ಸೀಮಾ ರೇಖೆಯನ್ನು ಬಿಟ್ಟು ಬದಿಗೆ ಸರಿದು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. SFC ಅಡ್ಯಾರ್ ತಂಡದ ಆಟಗಾರರೇ, ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇದು ನಿಧಾನಗತಿಯ ಚೆಂಡು ಬರ್ತಾ ಇದೆ. ಇಲ್ಲಿ ಎಸ್ಕರಾರುವಕ್ಕಾದಂತಹ ದಾಳಿ ಇದರೊಂದಿಗೆ ಉದ್ದರಿಯನ್ನು ಬಿಟ್ಟುಕೊಡ್ತಾ ಇದೆ. ಅಂತಿಮ ಚೆಂಡು, ಲಾಸ್ಟ್ 1 ಬಾರ್ ಲೆಫ್ಟ್ ಇನ್ ದಿಸ್ ಓವರ್. ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥ ಪಂದ್ಯಕೂಟ. ಖಂಡಿತವಾಗಿಯೂ ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಅಂಕಿಅಂಶ ಬರಹಗಾರರಾಗಿ ಸಹಕರಿಸಿದಂತಹ ವ್ಯಕ್ತಿ. ಖಂಡಿತವಾಗಿಯೂ ಈ ಭಾಗದ ಒಂದೊಂದು ಓಟಗಳು ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ವಿವರಿಸಿಕೊಳ್ಳುತ್ತಾ ಇದ್ದಾರೆ. ಖಂಡಿತ ಈ ಭಾಗದ ಮಿನಿ ಕಂಪ್ಯೂಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗಿಯೂ ಆಟಗಾರರು ಒಂದೊಮ್ಮೆ ಜೋರಾದ ಗಟ್ಟಿಯಾದ ಚಪ್ಪಾಳೆ ಬರಲಿ. ಕಿಶೋರ್ ಚೇಲೂರ್ ನಮ್ಮೊಂದಿಗೆ ಅಂಕಿಅಂಶ ಬರಹಗಾರರಾಗಿ ಸಹಕರಿಸಿಕೊಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದವನ್ನ. ಅದೇ ರೀತಿ ಶ್ರೇಯಸ್ ಕನ್ನೂರ್ ಇವ್ರಿಗೂ ಕೂಡ ಖಂಡಿತವಾಗಿ ಒಂದೊಮ್ಮೆ ಜೋರಾದ ಗಟ್ಟಿಯಾದ ಚಪ್ಪಾಳೆ ಬರಲಿ. ಆಟಗಾರರೇ, ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಿಅಂಶ ಬರಹಗಾರರು. ಇದರೊಂದಿಗೆ 7 ಚೆಂಡು ಬಾಕಿ ಇದೆ. 7 ಓಟದ ಅವಶ್ಯಕತೆ ಇದೆ. ಅಂತಿಮ ಬಾರಿ ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಲೆಗ್ ಬೈಸ್ ಮುಗಿನ ಒಂಟಿ ಓಟವನ್ನು ಕಲೆ ಹಾಕ್ತಾ ಇದೆ. ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಓವರ್ ನಂಬರ್ 3 ಮುಕ್ತಾಯ ಕಂಡುಕೊಳ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಗಳಿಸ್ತಾ ಇದೆ. ಇಲ್ಲಿ 23. ಅಂತಿಮ 6 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ಪಂದ್ಯವಂತೂ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ಹೌದು ಸಮೀಪ್, ಯಾಕೆಂದರೆ 6 ಎಸೆತವಿದೆ. 6 ಓಟದ ಅವಶ್ಯಕತೆ ಬೇಕಾಗಿದೆ. ಸೋತವನನ್ನು ನೋಡಿ ನಗಬೇಡ, ಸೋಲುವುದು ಅವನ ತಪ್ಪಲ್ಲ. ಸೋಲುವುದು ಅವನ ತಪ್ಪಲ್ಲ. ಸಮಯ ಸಂದರ್ಭ ಎಲ್ಲವರನ್ನು ಸೋಲುವಂತೆ ಮಾಡುತ್ತದೆ. ಯಾಕೆಂದರೆ ಕ್ರಿಕೆಟ್ ಸಮಯವನ್ನು ಅರಿತು ಆಳುವಂತಹ ಸಮಯವಿದು. 6 ಎಸೆತವಿದೆ. 6 ಓಟದ ಅವಶ್ಯಕತೆ ಬೇಕಾಗಿದೆ. ಗೆದ್ದು ಸೋತರೆ ಅದು ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. APL ಪರಿಸರದಲ್ಲಿ, ಅಡ್ಯಾರ್ ಪರಿಸರದಲ್ಲಿ, APL ಅಡ್ಯಾರ್ ಪ್ರೀಮಿಯರ್ ಲೀಗ್ ಪಂದ್ಯ ಕೂಡ ಸಾಗಬರ್ತಿದೆ. ನೋಡಿ, 6 ಎಸೆತವಿದೆ. 6 ಓಟದ ಅವಶ್ಯಕತೆ ಬೇಕಾಗಿದೆ. ಒಂದೆಡೆಯಲ್ಲಿ ಒಂದೊಂದು ರನ್ ಹಾಕಲ್ಲ, ಯಾವ ಬಂದು ಮಾತು ಕೇಳಿ ಬರ್ತದೆ ನೋಡಿ. ಇನ್ನೊಂದು ಕಡೆಯಲ್ಲಿ 1 ವಿಕೆಟ್ ತೆಪ್ಪು, 1 ಡಾಟ್ ಬಾಲ್ ಇಲ್ಲ ಎಂಬ ಮಾತು ಕೇಳಿ ಬರ್ತದೆ ನೋಡಿ. ಮೈದಾನದಲ್ಲಿ 6 ಎಸೆತ, 6 ಓಟ. ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನು ಕೈ ಚಪ್ಪಲಿಯಿಂದ ಮಾಡುವ ಪಂದ್ಯ ಕೂಡ ಇದು. ಬಹಳಷ್ಟು ರೋಮಾಂಚಕರ ಪಂದ್ಯ ಕೂಡ ಸೈಫ್ ಬೇಕಾಗಿದೆ. 6 ಮುಂದೆ ಬೇಕು 6 ಓಟ. 6 ಮುಂದೆ 6 ಓಟವನ್ನು ಗಳಿಸಬೇಕಾಗಿದೆ. ಬಹಳಷ್ಟು ರೋಚಕತೆಯನ್ನು ಕೊಡ್ತಾ ಇದೆ ಪಂದ್ಯ. APL ಅಂತಿಮವಾಗಿ ಬಹಳಷ್ಟು ರೋಚಕತೆಯನ್ನು ಕೊಡ್ತಾ ಇದೆ. 6 ಮುಂದೆ 6. ಈ ಫೈನಲ್ ಪಂದ್ಯವನ್ನ ಗೆಲ್ಲುವವರು ಯಾರು? ಇಲ್ಲಿಂದ ಗೆದ್ದುಕೊಂಡು ಟ್ರೋಫಿಯನ್ನ ಎತ್ತಿಕೊಂಡು ಹೋಗುವವರು ಯಾರು? ನಿರಾಶೆಯಲ್ಲಿದ್ದುಕೊಂಡು ಇವತ್ತಿನ ರಾತ್ರಿ ಖಂಡಿತವಾಗಿಯೂ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತನಾಡುವಂತಹ ತಂಡ ಯಾವುದು? ಎಲ್ಲವೂ ಕೂಡ ಪ್ರಶ್ನಾರ್ಥಕದ ಮುಂದೆ APL ಅಡ್ಯಾರು ಪ್ರೀಮಿಯರ್ ಲೀಗ್ ಸಾಗಿ ಬರುವುದಾದರೆ ಎಸೆತಗಾರಿಕಾ ವಿಭಾಗದಲ್ಲಿ ರಾಮಾಂಜನೇಯ ಕ್ರಿಕೆಟರ್ಸ್ ಅಡ್ಯಾರು ತಂಡ ಪರವಾಗಿ ಮಿಸ್ಟರ್ ನಿಕೇಶ್ 6 ಮುಂದೆ 6 ಅನ್ನತಕ್ಕಂಥ ಸ್ಥಿತಿಯಲ್ಲಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಪ್ರಸ್ತುತ ಸ್ಟ್ರೈಕರ್ ವಿಭಾಗದಲ್ಲಿ ಹಿತೇಶ್, ನಾಶೈಕರ್ ವಿಭಾಗದಲ್ಲಿ ಅರುಣ್. 6 ಚೆಂಡುಗಳ ಮುಂದೆ 6 ಓಟವನ್ನು ಗಳಿಸಬೇಕಾಗಿದೆ.
ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ನೋಡಿ ಶ್ರೇಷ್ಠವಾಗಿರ್ತಕ್ಕಂಥ ದಂಡನೆ ಬರ್ತಾ ಇದೆ. ಇಲ್ಲಿ ಗೂಟ ರಕ್ಷಕ ವಿಭಾಗದಲ್ಲಿ ವೈಫಲ್ಯತನ ಕಂಡುಕೊಳ್ತಾ ಇದ್ದಾವೆ. ಬೈಸ್ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದೆ. ಇಲ್ಲಿ ಖಂಡಿತವಾಗಿಯೂ ಗೂಟ ರಕ್ಷಕರಂತಲೂ ಖಂಡಿತವಾಗಿಯೂ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕಾರ್ಯವನ್ನು ಕೊಡಲೇಬೇಕಾಗಿದೆ. ಕಾರಣ ಇದು ಮಹತ್ತರವಾಗಿರ್ತಕ್ಕಂಥ ಪಂದ್ಯ. ಹೌದು ಸೈಫ್ ರವರೇ, ಮುಖೇಶ್ ನೋಡಿ 5 ಎಸೆತವಿದೆ. ಶ್ರೇಷ್ಠ ಮಟ್ಟವಾಗಿತ್ತು ಚೆಂಡು. ಇಲ್ಲಿ ಶ್ರೇಷ್ಠತೆಯ ದಾಳಿ ಬರ್ತಾ ಇದೆ. ಮಗದೊಮ್ಮೆ ಬಾಯಿಸ್ ಮುಖೇನ ಗೂಟ ರಕ್ಷಕ ವಿಭಾಗದಲ್ಲಿ ವೈಫಲ್ಯತೆ. ಖಂಡಿತವಾಗಿಯೂ ಗೂಟ ರಕ್ಷಕರಂತಲೂ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕಾರ್ಯವನ್ನು ಕೊಡಲೇಬೇಕಾಗಿದೆ. ಕಾರಣ ಇದು ಮಹತ್ತರವಾಗಿರ್ತಕ್ಕಂಥ ಪಂದ್ಯ. ಪದೇ ಪದೇ ತಿಳಿಸ್ತಾ ಇದ್ದೇನೆ ಆಟಗಾರ, ಗಮನಿಸಿಕೊಳ್ಳಿ. ಶ್ರೇಷ್ಠ ಮಟ್ಟವಾಗಿತ್ತು. ಇಲ್ಲಿ 4ರ ಮುಂದೆ 4 ಓಟವನ್ನು ಗಳಿಸಬೇಕಾಗಿದೆ. 4 ಎಸೆತವಿದೆ. 4 ಓಟದ ಅವಶ್ಯಕತೆ ಬೇಕಾಗಿದೆ. 4 ಈ ಪಂದ್ಯಕೂಟದ ನಾಯಕರು ಯಾರು? 4 ಈ ಪಂದ್ಯಕೂಟದ ನಾಯಕರು ಯಾರು? ಪಂದ್ಯಕೂಟವನ್ನು ವಿಜಯದ ಮಟ್ಟವನ್ನು ಅಲಂಕರಿಸಿದ ಯಾವುದು? ಇದು ನೋಡಿ, ಸುಂದರ ಸುದ್ದಿಗಾರಿಗೆ ರನ್ ಔಟ್ ಸಾಧ್ಯತೆ. ಇಲ್ಲಿ ಉತ್ತರ ನೆನಪುಗಳಿದೆ ನೋಡಿ. 3 ಎಸೆತವಿದೆ. 4 ಓಟದ ಅವಶ್ಯಕತೆ ಬೇಕಾಗಿದೆ. ನಿರಾಶರಾಗಿದ್ದರು ರಾಮಾಂಜ ತಂಡ. ಈಗಾಗಲೇ ಬಹಳಷ್ಟು ಸದ್ದು ಚಪ್ಪಾಳೆಗಳು ಹೊಡೆದು ನೋಡಿ ರಾಮಾಂಜ ತಂಡದಿಂದ ಕಾದು ಬೇಕಾಗಿದೆ. 3 ಎಸೆತ 4. ಖಂಡಿತವಾಗಿಯೂ ನಿರಾಶೆ ಅಂತೂ ಬೇಡ ರಾಮಾಂಜನ ಕ್ರಿಕೆಟರ್ಸ್ ಆಟಗಾರರೇ. ಅದೇ ರೀತಿ ಓವರ್ ಕಾನ್ಫಿಡೆನ್ಸ್ ಅಂತೂ ಬೇಡ FC ಅಡ್ಯಾರು ತಂಡದ ಆಟಗಾರರೇ. ಅದೆಷ್ಟೋ ನಿದರ್ಶನಗಳು ಅಂಡರ್ ಆರ್ಮ್ ಕ್ರೀಡಾ ಜಗತ್ತಿನಲ್ಲಿದೆ. 6ರ ಮುಂದೆ 3 ಬೇಕಿದ್ದಾಗ ಅಂಡರ್ ಆರ್ಮ್ ಕ್ರಿಕೆಟ್ ನಿಲ್ಲಿಸಿದಂತ ಇತಿಹಾಸವು ಅದೆಷ್ಟೋ ಇತಿಹಾಸಗಳು ಇದೆ ಅಂಡರ್ ಆರ್ಮ್ ಕ್ರೀಡಾ ಜಗತ್ತಿನಲ್ಲಿ. 3 ಚೆಂಡು ಬಾಕಿ ಇದೆ. ಪಂದ್ಯಕೂಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಮುಖೇನ ಪಂದ್ಯಕೂಟವನ್ನು ಆಡಿಸಲಾಗುವುದು. ಪಂದ್ಯಕೂಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಮುಖೇನವಾಗಿ ಆಡಿಸಲಾಗುವುದು. ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳೇ, ಯಾರಾದರೂ ನಿಮ್ಮ ಸ್ನೇಹಿತರು ಮನೆಯಲ್ಲಿ ಮಲಗಿದ್ದರೆ ಅವರನ್ನ ಒಂದೊಮ್ಮೆ ಫೋನ್ ಕರೆಯ ಮೂಲಕ ಎಬ್ಬಿಸಿ. ಯಾಕೆಂತ ಹೇಳಿದ್ರೆ ಇಂತಹ ಸುಂದರ ಪಂದ್ಯಕೂಟವನ್ನು ತಾವು ನೋಡದೆ 3 ಚೆಂಡು ಬಾಕಿ ಇದೆ. 4 ಓಟವನ್ನು ಗಳಿಸಬೇಕಾಗಿದೆ. ಎಲ್ಲರ ಚಿತ್ತ ಮೈದಾನದತ್ತ ಕೈ ಕಟ್ಟಿದ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದೆ ಫೈನಲ್ APL ಪಂದ್ಯಕೂಟ. ಇದು ಅಡ್ಯಾರು ಪ್ರೀಮಿಯರ್ ಲೀಗ್ 2024ನೆಯ ಗ್ರಾಂಡ್ ಫಿನಾಲ್ಸ್ ಆಗಿ ಬರ್ತಾ ಇದೆ. 3 ಬಾಕಿ ಇದೆ, 4 ಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊಮ್ಮೆ ನಿಖಿಸ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಟು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. 4ನೇ ಬಾರಿ ಚತುರ್ಥ ಚೆಂಡನ್ನು ಎಸೆಯಬೇಕಾಗಿದೆ. ಹೌದು ಸೈಫ್ ರವರೇ, 3 ಎಸೆತ ಬಾಕಿ, 4 ಓಟದ ಅವಶ್ಯಕತೆ. ಕೈ ಕಟ್ಟಿ ನಿಂತಿರುವ ಪ್ರೇಕ್ಷಕರನ್ನು ಕೈ ಚಪ್ಪಲೆಯಿಂದ ಮಾಡುವ ಪಂದ್ಯ ಕೂಡ ಇದು. 3 to go, 4 to get, good shot, ball on the air. ಪ್ರವೀಣ್ is a finish in the style for ಹರುಣ್ ದಂಡಿಗೆ ಮುಖೇನ ಬರ್ತಾ ಇದೆ. ಖಂಡಿತವಾಗಿಯೂ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಚಾಂಪಿಯನ್ ಆಫ್ ದಿ ಟೂರ್ನಮೆಂಟ್ APL ಅಡ್ಯಾರು ಪ್ರೀಮಿಯರ್ ಲೀಗ್ 2024 SFC ಅಡ್ಯಾರ್. Inside of Chirak Kodakkalani, inside of Saif Abhimar. Thank you.